ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 22. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರವು, ಸಮರ್ಥಿಸಿ. ನೋಡಿ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗೋದಿಲ್ಲ. ಆ ಈಗ ಪೋಷಕ ಜೀವಿಗಳು ತಂದೆ ಅಥವಾ ತಾಯಿ ಹಾಗೆ ಎಕ್ಸಾಕ್ಟ್ ಅದೇ ರೀತಿಯಾಗಿ ಆ ಹೋಲುವಂತಹ ಮರಿಜೀವಿಗಳು ಉಂಟಾಗೋದಿಲ್ಲ. ನಾವು ನಮ್ಮ ತಂದೆ ತಾಯಿಗಳನ್ನ ಹೋಲ್ತೇವೆ, ಆದ್ರೆ ಎಕ್ಸಾಕ್ಟ್ ಆಗಿ ಅವರ ಕಾಪಿ ತರ ನಾವಿರೋದಿಲ್ಲ ಅಲ್ವಾ? ಅದಕ್ಕೆ ಕಾರಣವೇನು? ಹಾಗಾದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಇದನ್ನ ನೋಡ್ಬಹುದು, ಬಟ್ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಈ ರೀತಿ ಆಗೋದಿಲ್ಲ. ಕಾರಣ ಏನು ಅಂದ್ರೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳ ಅನುವಂಶೀಯ ವಸ್ತುಗಳು ಸೇರುತ್ತವೆ. ಎರಡು ಜೀವಿಗಳ ಅಂದ್ರೆ ಹೆಣ್ಣು ಮತ್ತು ಗಂಡಿನ ಅನುವಂಶೀಯ ವಸ್ತುಗಳು ಸೇರಿ ಏನಾಗತ್ತೆ, ಅಲ್ಲಿ ಹೊಸ ಜೀವಿಯ ಉತ್ಪಾದನೆ ಆಗತ್ತೆ. ಆದ್ರಿಂದ ಅದು ಪೋಷಕ ಜೀವಿಗಳಂತೆ ಆ ಪೋಷಕ ಜೀವಿಗಳನ್ನ ಹೋಲತ್ತೆ, ಆದ್ರೆ ಪೋಷಕ ಜೀವಿಗಳ ಹಾಗೆ ಇರೋದಿಲ್ಲ. ಇಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಲಿಂಗಾಣುಗಳು ಉಂಟಾಗತ್ತೆ. ಆ ಲಿಂಗಾಣುಗಳ ಸಂಯೋಜನೆಯಿಂದ ಏನಾಗತ್ತೆ, ಹೊಸ ಜೀವಿ ಉತ್ಪಾದನೆಯಾಗತ್ತೆ. ಆದ್ರಿಂದ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ವಿಭಿನ್ನತೆಯನ್ನ ನೋಡಬಹುದು. ಥ್ಯಾಂಕ್ ಯು.